ರಾಜ್ಯದಲ್ಲಿ ವಕ್ಫ್ ಬಿರುಗಾಳಿ ಈಗ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ಮುಸ್ಲಿಂ ಮುಖಂಡರೊಬ್ಬರು ಕಿಡಿಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಕ್ಫ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನೇ ಮಾಡಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ಅವರ ವಿರುದ್ಧ ಮುಸ್ಲಿಂ ಮುಖಂಡ ಕಿಡಿಕಾರಿದ್ದಾರೆ. ಬಿಎಸ್ವೈ ಮೇಲೆ ನಿನಗೆ ದ್ವೇಷ ಇರೋದು ನೋಡಿ. ಆ ವ್ಯಕ್ತಿ ಹೇಳಿರೋದು, ಮುಸ್ಲಿಂ ಮುಖಂಡ ಹೇಳಿರೋದು ಯತ್ನಾಳ್ಗೆ, ಬಿಎಸ್ವೈ ಮೇಲೆ ನಿನಗೆ ದ್ವೇಷ ಇರೋದು, ವಿಜೇಂದ್ರ ವಿರುದ್ಧ ನಿನಗೆ ಜಿದ್ದಿರೋದು, ನಿನ್ನ ದ್ವೇಷವನ್ನ ಮುಸ್ಲಿಮರ ಮೇಲೆ ತೀರಿಸಿಕೊಳ್ಳಬೇಡ. ಜೆಡಿಎಸ್ ಮುಖಂಡ ಮೆಹಬೂಬ್ ಪಾಷಾ ಯತ್ನಾಳ್ ವಿರುದ್ಧ ಹಿಂಗಂತ ಕಿಡಿಕಾರಿದ್ದಾರೆ. ಮಿಸ್ಟರ್ ಯತ್ನಾಳ್, ನಾನು JDS ಅಪ್ಟ, BJP JDS ಒಂದು ಅಂತ ಹೇಳ್ಕೊಂಡು ನಾನು ಮಹಬೂಬ್ ಪಾಷಾ ಪುರಸಭೆ ಸದಸ್ಯ ಮಳವಳ್ಳಿ. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ನಿನ್ನ ದ್ವೇಷ ಇರೋದು ಯಡಿಯೂರಪ್ಪನ ಮಗನ ಜೊತೆಲಿ. ನಿನ್ನ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮುಸಲ್ಮಾನರ ಹೆಸರು ತಿಳ್ಕೊಂಡು ಏನಾರು ರಾಜಕಾರಣ ಮಾಡಿ ಇನ್ನೊಂದು ಸಾರಿ ಮುಸಲ್ಮಾನರ ಬಗ್ಗೆ ಆಗಲಿ, ಜಮೀನು ಭೂಮಿ ಯಾರ ಅಪ್ಪಂದು ಅಲ್ಲ, ನಾವು ಈ ಭೂಮಿ ಮಕ್ಕಳೇ, ಈ ಭೂಮಿಲೇ ಹುಟ್ಟಿರೋರು, ನಮಗೂ ಹಕ್ಕಿದೆ. ನಿನಗೆ ಎಷ್ಟು ಹಾಕದೆ ನಮಗೂ ಹಂಗೆ ಅಷ್ಟೇ ಹಕ್ಕಿದೆ. ಅಲ್ಲಮ್ಮ ಪ್ರಭು ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಮ್ಮ ಪ್ರಭು ಸಂಘದಿಂದನೇ ಉಗಿಸ್ಕೊಂಡು ಬಂದಿದೆಯೇ. ನಿನಗೇನಾರ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಲಿ ಮಾತಾಡೋದನ್ನು ಕಲಿ. ನಿನ್ಗಿಂತ ಚೆಂದಾಗಿ ನಮಗೂ ಮಾತಾಡೋಕ್ಕೆ ಬರುತ್ತೆ. ಯಾವ ರೀತಿ ಬೇಕಾದರೂ ನಿನ್ನಂಗೆ ನಾನು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ. ಆದರೆ ನಾವು ಮನುಷ್ಯತ್ವ ಅಂತ ತಿಳ್ಕೊಂಡಿರೋ ಜನ. ರೊಚ್ಚ ಕೇಳಿಸ್ಬೇಡ, ನೀನು ರೊಚ್ಚ ಕೇಳಿಸ್ಬೇಡ. ಯಡಿಯೂರಪ್ಪನ್ನ ಏನು ಮಾಡೋಕ್ಕಾಗೋದಿಲ್ಲ ನಾವು, ಗೊತ್ತಾಯ್ತಾ? ರಾಜ್ಯದಲ್ಲಿ ವಕ್ಫ್ ಬಿರುಗಾಳಿ ಈಗ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ಮುಸ್ಲಿಂ ಮುಖಂಡರೊಬ್ಬರು ಕಿಡಿಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಕ್ಫ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನೇ ಮಾಡಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ಅವರ ವಿರುದ್ಧ ಮುಸ್ಲಿಂ ಮುಖಂಡ ಕಿಡಿಕಾರಿದ್ದಾರೆ. ಬಿಎಸ್ವೈ ಮೇಲೆ ನಿನಗೆ ದ್ವೇಷ ಇರೋದು ನೋಡಿ. ಆ ವ್ಯಕ್ತಿ ಹೇಳಿರೋದು, ಮುಸ್ಲಿಂ ಮುಖಂಡ ಹೇಳಿರೋದು ಯತ್ನಾಳ್ಗೆ, ಬಿಎಸ್ವೈ ಮೇಲೆ ನಿನಗೆ ದ್ವೇಷ ಇರೋದು, ವಿಜೇಂದ್ರ ವಿರುದ್ಧ ನಿನಗೆ ಜಿದ್ದಿರೋದು, ನಿನ್ನ ದ್ವೇಷವನ್ನ ಮುಸ್ಲಿಮರ ಮೇಲೆ ತೀರಿಸಿಕೊಳ್ಳಬೇಡ. ಜೆಡಿಎಸ್ ಮುಖಂಡ ಮೆಹಬೂಬ್ ಪಾಷಾ ಯತ್ನಾಳ್ ವಿರುದ್ಧ ಹಿಂಗಂತ ಕಿಡಿಕಾರಿದ್ದಾರೆ. ಮಿಸ್ಟರ್ ಯತ್ನಾಳ್, ನಾನು JDS ಅಪ್ಟ, BJP JDS ಒಂದು ಅಂತ ಹೇಳ್ಕೊಂಡು ನಾನು ಮಹಬೂಬ್ ಪಾಷಾ ಪುರಸಭೆ ಸದಸ್ಯ ಮಳವಳ್ಳಿ. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ನಿನ್ನ ದ್ವೇಷ ಇರೋದು ಯಡಿಯೂರಪ್ಪನ ಮಗನ ಜೊತೆಲಿ. ನಿನ್ನ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮುಸಲ್ಮಾನರ ಹೆಸರು ತಿಳ್ಕೊಂಡು ಏನಾರು ರಾಜಕಾರಣ ಮಾಡಿ ಇನ್ನೊಂದು ಸಾರಿ ಮುಸಲ್ಮಾನರ ಬಗ್ಗೆ ಆಗಲಿ, ಜಮೀನು ಭೂಮಿ ಯಾರ ಅಪ್ಪಂದು ಅಲ್ಲ, ನಾವು ಈ ಭೂಮಿ ಮಕ್ಕಳೇ, ಈ ಭೂಮಿಲೇ ಹುಟ್ಟಿರೋರು, ನಮಗೂ ಹಕ್ಕಿದೆ. ನಿನಗೆ ಎಷ್ಟು ಹಾಕದೆ ನಮಗೂ ಹಂಗೆ ಅಷ್ಟೇ ಹಕ್ಕಿದೆ. ಅಲ್ಲಮ್ಮ ಪ್ರಭು ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಮ್ಮ ಪ್ರಭು ಸಂಘದಿಂದನೇ ಉಗಿಸ್ಕೊಂಡು ಬಂದಿದೆಯೇ. ನಿನಗೇನಾರ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಲಿ ಮಾತಾಡೋದನ್ನು ಕಲಿ. ನಿನ್ಗಿಂತ ಚೆಂದಾಗಿ ನಮಗೂ ಮಾತಾಡೋಕ್ಕೆ ಬರುತ್ತೆ. ಯಾವ ರೀತಿ ಬೇಕಾದರೂ ನಿನ್ನಂಗೆ ನಾನು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ. ಆದರೆ ನಾವು ಮನುಷ್ಯತ್ವ ಅಂತ ತಿಳ್ಕೊಂಡಿರೋ ಜನ. ರೊಚ್ಚ ಕೇಳಿಸ್ಬೇಡ, ನೀನು ರೊಚ್ಚ ಕೇಳಿಸ್ಬೇಡ. ಯಡಿಯೂರಪ್ಪನ್ನ ಏನು ಮಾಡೋಕ್ಕಾಗೋದಿಲ್ಲ ನಾವು, ಗೊತ್ತಾಯ್ತಾ? ರಾಜ್ಯದಲ್ಲಿ ವಕ್ಫ್ ಬಿರುಗಾಳಿ ಈಗ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ಮುಸ್ಲಿಂ ಮುಖಂಡರೊಬ್ಬರು ಕಿಡಿಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಕ್ಫ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನೇ ಮಾಡಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ಅವರ ವಿರುದ್ಧ ಮುಸ್ಲಿಂ ಮುಖಂಡ ಕಿಡಿಕಾರಿದ್ದಾರೆ. ಬಿಎಸ್ವೈ ಮೇಲೆ ನಿನಗೆ ದ್ವೇಷ ಇರೋದು ನೋಡಿ. ಆ ವ್ಯಕ್ತಿ ಹೇಳಿರೋದು, ಮುಸ್ಲಿಂ ಮುಖಂಡ ಹೇಳಿರೋದು ಯತ್ನಾಳ್ಗೆ, ಬಿಎಸ್ವೈ ಮೇಲೆ ನಿನಗೆ ದ್ವೇಷ ಇರೋದು, ವಿಜೇಂದ್ರ ವಿರುದ್ಧ ನಿನಗೆ ಜಿದ್ದಿರೋದು, ನಿನ್ನ ದ್ವೇಷವನ್ನ ಮುಸ್ಲಿಮರ ಮೇಲೆ ತೀರಿಸಿಕೊಳ್ಳಬೇಡ. ಜೆಡಿಎಸ್ ಮುಖಂಡ ಮೆಹಬೂಬ್ ಪಾಷಾ ಯತ್ನಾಳ್ ವಿರುದ್ಧ ಹಿಂಗಂತ ಕಿಡಿಕಾರಿದ್ದಾರೆ. ಮಿಸ್ಟರ್ ಯತ್ನಾಳ್, ನಾನು JDS ಅಪ್ಟ, BJP JDS ಒಂದು ಅಂತ ಹೇಳ್ಕೊಂಡು ನಾನು ಮಹಬೂಬ್ ಪಾಷಾ ಪುರಸಭೆ ಸದಸ್ಯ ಮಳವಳ್ಳಿ. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ನಿನ್ನ ದ್ವೇಷ ಇರೋದು ಯಡಿಯೂರಪ್ಪನ ಮಗನ ಜೊತೆಲಿ. ನಿನ್ನ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮುಸಲ್ಮಾನರ ಹೆಸರು ತಿಳ್ಕೊಂಡು ಏನಾರು ರಾಜಕಾರಣ ಮಾಡಿ ಇನ್ನೊಂದು ಸಾರಿ ಮುಸಲ್ಮಾನರ ಬಗ್ಗೆ ಆಗಲಿ, ಜಮೀನು ಭೂಮಿ ಯಾರ ಅಪ್ಪಂದು ಅಲ್ಲ, ನಾವು ಈ ಭೂಮಿ ಮಕ್ಕಳೇ, ಈ ಭೂಮಿಲೇ ಹುಟ್ಟಿರೋರು, ನಮಗೂ ಹಕ್ಕಿದೆ. ನಿನಗೆ ಎಷ್ಟು ಹಾಕದೆ ನಮಗೂ ಹಂಗೆ ಅಷ್ಟೇ ಹಕ್ಕಿದೆ. ಅಲ್ಲಮ್ಮ ಪ್ರಭು ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಮ್ಮ ಪ್ರಭು ಸಂಘದಿಂದನೇ ಉಗಿಸ್ಕೊಂಡು ಬಂದಿದೆಯೇ. ನಿನಗೇನಾರ ಮಾನ ಮರ್ಯಾದೆ ಇದ್ದರೆ
ಸರಿಯಾದ ರೀತಿಲಿ ಮಾತಾಡೋದನ್ನು ಕಲಿ. ನಿನ್ಗಿಂತ ಚೆಂದಾಗಿ ನಮಗೂ ಮಾತಾಡೋಕ್ಕೆ ಬರುತ್ತೆ. ಯಾವ ರೀತಿ ಬೇಕಾದರೂ ನಿನ್ನಂಗೆ ನಾನು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ. ಆದರೆ ನಾವು ಮನುಷ್ಯತ್ವ ಅಂತ ತಿಳ್ಕೊಂಡಿರೋ ಜನ. ರೊಚ್ಚ ಕೇಳಿಸ್ಬೇಡ, ನೀನು ರೊಚ್ಚ ಕೇಳಿಸ್ಬೇಡ. ಯಡಿಯೂರಪ್ಪನ್ನ ಏನು ಮಾಡೋಕ್ಕಾಗೋದಿಲ್ಲ ನೀನು, ಗೊತ್ತಾಯ್ತಾ? ರಾಜ್ಯದಲ್ಲಿ ವಕ್ಫ್ ಬಿರುಗಾಳಿ ಈಗ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ಮುಸ್ಲಿಂ ಮುಖಂಡರೊಬ್ಬರು ಕಿಡಿಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಕ್ಫ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನೇ ಮಾಡಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ಅವರ ವಿರುದ್ಧ ಮುಸ್ಲಿಂ ಮುಖಂಡ ಕಿಡಿಕಾರಿದ್ದಾರೆ. BSY ಮೇಲೆ ನಿನಗೆ ದ್ವೇಷ ಇರೋದು. ನೋಡಿ, ಆ ವ್ಯಕ್ತಿ ಹೇಳಿರೋದು, ಮುಸ್ಲಿಂ ಮುಖಂಡ ಹೇಳಿರೋದು ಯತ್ನಾಳ್ಗೆ, BSY ಮೇಲೆ ನಿನಗೆ ದ್ವೇಷ ಇರೋದು, ವಿಜೇಂದ್ರ ವಿರುದ್ಧ ನಿನಗೆ ಜಿದ್ದಿರೋದು, ನಿನ್ನ ದ್ವೇಷವನ್ನ ಮುಸ್ಲಿಮರ ಮೇಲೆ ತೀರಿಸಿಕೊಳ್ಳಬೇಡ. JDS ಮುಖಂಡ ಮೆಹಬೂಬ್ ಪಾಷಾ ಯತ್ನಾಳ್ ವಿರುದ್ಧ ಹಿಂಗಂತ ಕಿಡಿಕಾರಿದ್ದಾರೆ. ಮಿಸ್ಟರ್ ಯತ್ನಾಳ್, ನಾನು JDS ಅಪ್ಟ, BJP JDS ಒಂದು ಅಂತ ಹೇಳ್ಕೊಂಡು ನಾನು ಮಾಬೂಬ್ ಪಾಷಾ ಪುರಸಭೆ ಸದಸ್ಯ ಮಳವಳ್ಳಿ. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ನಿನ್ನ ದ್ವೇಷ ಇರೋದು ಯಡಿಯೂರಪ್ಪನ ಮಗನ ಜೊತೆಲಿ. ನಿನ್ನ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮುಸಲ್ಮಾನರ ಹೆಸರು ತಿಳ್ಕೊಂಡು ಏನಾರು ರಾಜಕಾರಣ ಮಾಡಿ ಇನ್ನೊಂದು ಸಾರಿ ಮುಸಲ್ಮಾನರ ಬಗ್ಗೆ ಆಗಲಿ, ಜಮೀನು ಭೂಮಿ ಯಾರ ಅಪ್ಪಂದು ಅಲ್ಲ, ನಾವು ಈ ಭೂಮಿ ಮಕ್ಕಳೇ, ಈ ಭೂಮಿಲೇ ಹುಟ್ಟಿರೋರು, ನಮಗೂ ಹಕ್ಕಿದೆ. ನಿನಗೆ ಎಷ್ಟು ಹಾಕದೆ ನಮಗೂ ಹಂಗೆ ಅಷ್ಟೇ ಹಕ್ಕಿದೆ. ಅಲ್ಲಮ್ಮ ಪ್ರಭು ಒಂದು ಫಂಕ್ಷನ್ಗೆ ಹೋಗಿ ಅಲ್ಲಮ್ಮ ಪ್ರಭು ಸಂಘದಿಂದನೇ ಉಗಿಸ್ಕೊಂಡು ಬಂದಿದೆಯೇ. ನಿನಗೆ ಏನಾರ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಲಿ ಮಾತಾಡೋದನ್ನು ಕಲಿ. ನಿನ್ಗಿಂತ ಚೆಂದಾಗಿ ನಮಗೂ ಮಾತಾಡೋಕ್ಕೆ ಬರುತ್ತೆ. ಯಾವ ರೀತಿ ಬೇಕಾದರೂ ನಿನ್ನಂಗೆ ನಾನು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ. ಆದರೆ ನಾವು ಮನುಷ್ಯತ್ವ ಅಂತ ತಿಳ್ಕೊಂಡಿರೋ ಜನ. ರೊಚ್ಚ ಕೇಳಿಸ್ಬೇಡ, ನೀನು ರೊಚ್ಚ ಕೇಳಿಸ್ಬೇಡ. ಯಡಿಯೂರಪ್ಪನ್ನ ಏನು ಮಾಡೋಕ್ಕಾಗೋದಿಲ್ಲ ನೀನು, ಗೊತ್ತಾಯ್ತಾ? ರಾಜ್ಯದಲ್ಲಿ ವಕ್ಫ್ ಬಿರುಗಾಳಿ ಈಗ ದೊಡ್ಡ ಮಟ್ಟದಲ್ಲಿ ಬೀಸ್ತಾ ಇದೆ. ಯತ್ನಾಳ್ ಅವರ ವಿರುದ್ಧ ಮುಸ್ಲಿಂ ಮುಖಂಡರೊಬ್ಬರು ಕಿಡಿಕಾರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಕ್ಫ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನೇ ಮಾಡಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗ ಅವರ ವಿರುದ್ಧ ಮುಸ್ಲಿಂ ಮುಖಂಡ ಕಿಡಿಕಾರಿದ್ದಾರೆ. BSY ಮೇಲೆ ನಿನಗೆ ದ್ವೇಷ ಇರೋದು. ನೋಡಿ, ಆ ವ್ಯಕ್ತಿ ಹೇಳಿರೋದು, ಮುಸ್ಲಿಂ ಮುಖಂಡ ಹೇಳಿರೋದು ಯತ್ನಾಳ್ಗೆ, BSY ಮೇಲೆ ನಿನಗೆ ದ್ವೇಷ ಇರೋದು, ವಿಜೇಂದ್ರ ವಿರುದ್ಧ ನಿನಗೆ ಜಿದ್ದಿರೋದು, ನಿನ್ನ ದ್ವೇಷವನ್ನ ಮುಸ್ಲಿಮರ ಮೇಲೆ ತೀರಿಸಿಕೊಳ್ಳಬೇಡ. JDS ಮುಖಂಡ ಮೆಹಬೂಬ್ ಪಾಷಾ ಯತ್ನಾಳ್ ವಿರುದ್ಧ ಹಿಂಗಂತ ಕಿಡಿಕಾರಿದ್ದಾರೆ. ಮಿಸ್ಟರ್ ಯತ್ನಾಳ್, ನಾನು JDS ಅಪ್ಟ, BJP JDS ಒಂದು ಅಂತ ಹೇಳ್ಕೊಂಡು ನಾನು ಮಾಬೂಬ್ ಪಾಷಾ ಪುರಸಭೆ ಸದಸ್ಯ ಮಳವಳ್ಳಿ. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ನಿನ್ನ ದ್ವೇಷ ಇರೋದು ಯಡಿಯೂರಪ್ಪನ ಮಗನ ಜೊತೆಲಿ. ನಿನ್ನ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮುಸಲ್ಮಾನರ ಹೆಸರು ತಿಳ್ಕೊಂಡು ಏನಾರು ರಾಜಕಾರಣ ಮಾಡಿ ಇನ್ನೊಂದು ಸಾರಿ ಮುಸಲ್ಮಾನರ ಬಗ್ಗೆ ಆಗಲಿ, ಜಮೀನು ಭೂಮಿ ಯಾರ ಅಪ್ಪಂದು ಅಲ್ಲ,